ಅತ್ತೆ ಸೊಸೆ ಸೀರೆ ವ್ಯಾಪಾರದ ಮುಂದಿನ ಅಧ್ಯಾಯ 2. ಜಾತ್ರೆಯ ಯಶಸ್ಸಿನ ನಂತರ ಲಲಿತಾ ಕಾವ್ಯ ಸೀರೆ ಸಂಗ್ರಹ ಹಳ್ಳಿಯಲ್ಲೇ ಪ್ರಸಿದ್ಧವಾಗಿತ್ತು. ಅಂಗಡಿಗೆ ಪ್ರತಿದಿನ ಹೊಸ ಗ್ರಾಹಕರು ಬರಲು ಆರಂಭಿಸಿದರು. ಲಲಿತಮ್ಮ ಪ್ರತಿಯೊಬ್ಬರನ್ನೂ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಿದ್ದರು. ಈ ಸೀರೆ ನಿಮ್ಮ ಮಗಳ ನಿಶ್ಚಿತಾರ್ಥಕ್ಕೆ ತುಂಬ ಚೆನ್ನಾಗಿರುತ್ತದೆ ಎಂದು ಹೇಳುತ್ತಾ ಸೀರೆಯ ಗುಣಮಟ್ಟವನ್ನು ವಿವರಿಸುತ್ತಿದ್ದರು. ಕಾವ್ಯ ಮೀನ್ವೈಲ್ ಹೊಸ ಯೋಜನೆ ಯೋಚಿಸಿತು. ಅತ್ತೆ, ನಾವು ಕೇವಲ ಹಳ್ಳಿಯಲ್ಲೇ ಸೀಮಿತವಾಗಬಾರದು, ನಗರದಲ್ಲೂ ಮಾರಾಟ ಮಾಡೋಣ. ಆನ್ಲೈನ್ ಮೂಲಕ ಆರ್ಡರ್ ತೆಗೆದುಕೊಳ್ಳೋಣ ಎಂದಳು. ಲಲಿತಮ್ಮಗೆ ಆನ್ಲೈನ್ ಎಂಬ ಪದವೇ ಹೊಸದು, ಆದರೆ ಸೊಸೆಯ ಮೇಲೆ ನಂಬಿಕೆಯಿಟ್ಟು ಒಪ್ಪಿಕೊಂಡರು. ಕಾವ್ಯ ಒಂದು ಸಣ್ಣ ಸಾಮಾಜಿಕ ಜಾಲತಾಣ ಪುಟ ಆರಂಭಿಸಿತು. ಪ್ರತಿದಿನ ಹೊಸ ಸೀರೆಗಳ ಫೋಟೋ, ವಿಡಿಯೋ ಹಾಕುತ್ತಿತ್ತು. ಲಲಿತಮ್ಮ ಸೀರೆಯನ್ನು ಧರಿಸಿ ತೋರಿಸುತ್ತಿದ್ದಾಗ ಕಾವ್ಯ ವಿಡಿಯೋ ತೆಗೆದು ಪೋಸ್ಟ್ ಮಾಡುತ್ತಿತ್ತು. ನಮ್ಮ ಕೈಮಗ್ಗ ಸೀರೆಗಳು ನೇರವಾಗಿ ನೇಕಾರರಿಂದ ಎಂಬ ಘೋಷಣೆ ಜನರಿಗೆ ತುಂಬಾ ಇಷ್ಟವಾಯಿತು. ಕೆಲವೇ ವಾರಗಳಲ್ಲಿ ನಗರದಿಂದಲೂ ಆರ್ಡರ್ಗಳು ಬರತೊಡಗಿದವು. ಪೋಸ್ಟ್ ಮೂಲಕ ಸೀರೆಗಳನ್ನು ಕಳುಹಿಸುವ ಕೆಲಸ ಶುರುವಾಯಿತು. ಅಂಗಡಿಯಲ್ಲಿ ಈಗ ಕೆಲಸ ಹೆಚ್ಚಾಯಿತು. ಹಳ್ಳಿಯ ಇನ್ನೂ 2 ಮಹಿಳೆಯರಿಗೆ ಕೆಲಸ ನೀಡಿ ಪ್ಯಾಕಿಂಗ್ ಮತ್ತು ಅಲಂಕಾರ ಕಲಿಸಿದರು. ಅವರ ಕುಟುಂಬಗಳಿಗೂ ಆದಾಯ ಸಿಕ್ಕಿತು. ಒಂದು ದಿನ ಜಿಲ್ಲೆಯಲ್ಲಿ ನಡೆದ ಕೈಮಗ್ಗ ಪ್ರದರ್ಶನಕ್ಕೆ ಆಹ್ವಾನ ಬಂತು. ಲಲಿತಮ್ಮ ಮತ್ತು ಕಾವ್ಯ ತಮ್ಮ ಸೀರೆಗಳನ್ನು ಪ್ರದರ್ಶನಕ್ಕೆ ಕೊಂಡೊಯ್ದರು. ಅಲ್ಲಿ ಬಂದ ಜನರು ಅವರ ವಿನ್ಯಾಸ ಮತ್ತು ಗುಣಮಟ್ಟವನ್ನು ಮೆಚ್ಚಿದರು. ಇದು ನಿಜವಾದ ಪರಂಪರೆ ಎಂದು ಹಲವರು ಪ್ರಶಂಸಿಸಿದರು. ಪ್ರದರ್ಶನದ ಕೊನೆಯ ದಿನ ಅವರಿಗೆ ಉತ್ತಮ ಕೈಮಗ್ಗ ಪ್ರೋತ್ಸಾಹಕ ಪ್ರಶಸ್ತಿ ದೊರಕಿತು. ಆ ಕ್ಷಣದಲ್ಲಿ ಲಲಿತಮ್ಮ ಕಣ್ಣೀರಿಟ್ಟು ಕಾವ್ಯವನ್ನು ಅಪ್ಪಿಕೊಂಡರು. ನಿನ್ನ ಆಲೋಚನೆಯೇ ನಮ್ಮ ಬದುಕು ಬದಲಿಸಿತು ಎಂದರು. ಕಾವ್ಯ ನಗುತ್ತಾ ಉತ್ತರಿಸಿತು, ಅತ್ತೆ, ನಿಮ್ಮ ಅನುಭವವಿಲ್ಲದೆ ನಾನು ಏನೂ ಅಲ್ಲ. ಇಂದು ಲಲಿತಾ ಕಾವ್ಯ ಸೀರೆ ಸಂಗ್ರಹ ಕೇವಲ ಒಂದು ಅಂಗಡಿಯಲ್ಲ, ಅದು ಹಳ್ಳಿಯ ಮಹಿಳೆಯರ ಆತ್ಮವಿಶ್ವಾಸದ ಸಂಕೇತವಾಗಿದೆ. ಅನುಭವ ಮತ್ತು ಹೊಸತನ ಒಂದಾಗಿದಾಗ ಯಶಸ್ಸು ನಿಜವಾಗಿಯೂ ದೂರದಲ್ಲಿಲ್ಲ ಎಂಬುದನ್ನು ಅವರು ಸಾಬೀತುಪಡಿಸಿದರು. ಪಾಠ: ಒಗ್ಗಟ್ಟು, ನಂಬಿಕೆ ಮತ್ತು ಧೈರ್ಯ ಇದ್ದರೆ ಸಣ್ಣ ಕನಸು ದೊಡ್ಡ ಸಾಧನೆಯಾಗುತ್ತದೆ.